ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ಜಯಲಕ್ಷ್ಮಿ ಅವರ ನಿಮ್ಮ ಈ ಒಂದು ಸಾಧನೆಯನ್ನು ಗುರುತಿಸಿ ನಿಮಗೆ ಸ್ವರಕಲಾ ಅವಾರ್ಡ್ ಆಗಿರ್ಬೋದು, ಗ್ರಾಹಿ ವಿದ್ವಾಂಸ ಅವಾರ್ಡ್ ಆಗಿರ್ಬೋದು, ಹಾಗೆ BC ರಾಯ್ ಇನ್ನೂ ಮುಂತಾದಂತಹ ಒಂದು ಪ್ರಶಸ್ತಿಗಳು ಕೂಡ ದಕ್ಕಿರುವಂಥದ್ದು. ಹಾಗೆ ನಿಮಗೆ ರಾಜ್ಯೋತ್ಸವ ಅವಾರ್ಡನ್ನು ನೀಡಲಿಕ್ಕೆ ಡಿವೈನ್ ಜಸ್ಟಿಸ್ ಶ್ರೀಯುತ ಸಂತೋಷ್ ಹೆಗಡೆ ಅವರು ನಿಮಗೆ ರೆಕಮೆಂಡನ್ನು ಮಾಡಿದ್ದಾರೆ ರಾಜ್ಯೋತ್ಸವ ಅವಾರ್ಡನ್ನು ನೀಡಲಿಕ್ಕೆ. ಹೇಗನ್ಸುತ್ತೆ? ನೀವು ಲಕ್ಕಿ ಅಂತ ಅನ್ಸಲ್ವಾ? ಡೆಫಿನೆಟ್ಲಿ ಈ ಪ್ರಪಂಚದಲ್ಲಿ ನನ್ನಷ್ಟು ಅದೃಷ್ಟವಂತೆ ನಾನೇ ಅಂತ ಅನಿಸುತ್ತೆ. ಯಾಕೆಂದರೆ ನನಗೆ ಡಿವೈನ್ ಹಿಸ್ ಮೆಜೆಸ್ಟಿ ಡಿವೈನ್ ಜಸ್ಟಿಸ್ ಸಂತೋಷ್ ಹೆಗ್ಡೆ ಸರ್ ನನ್ನ ಹೆಸರನ್ನು ರಾಜ್ಯೋತ್ಸವ ಅವಾರ್ಡಕ್ಕೆ ರೆಕಮೆಂಡ್ ಮಾಡಿದ್ದು ನನಗೆ ಪರಮ ಸಂತೋಷ, ಪರಮಾನಂದ. ಯಾಕೆಂದರೆ ಅದು ನಿಮಗೆ ಗೊತ್ತುಂಟು. ಯಾಕೆಂದರೆ ಐ ಫೀಲ್ ಸೋ ಬ್ಲೆಸ್ಡ್ ಇನ್ ದಿಸ್ ಲೈಫ್. ಐ ಫೀಲ್ ಸೋ ಬ್ಲೆಸ್ಡ್ ಇನ್ ದಿಸ್ ಲೈಫ್. ಯಾಕೆಂದರೆ ನನಗೆ ಸರ್ ಸಂತೋಷ್ ಹೆಗ್ಡೆ ಸರ್ ಅವರು ಅವಾರ್ಡಿಗೆ ರೆಕಮೆಂಡ್ ಮಾಡಿದ್ದಂಗೆ 1 ಡಜನ್ ಅವಾರ್ಡ್, ರಾಜ್ಯೋತ್ಸವ ಅವಾರ್ಡ್ ಬಂದಷ್ಟು ಖುಷಿ ನನಗೆ. ಅವರು ರೆಕಮೆಂಡ್ ಮಾಡಿದ್ದೆ ನನಗೆ ಬಂದಷ್ಟು ಖುಷಿ. ನನಗೆ ಕ್ಲಿನಿಕಲ್ ನ್ಯೂಟ್ರಿಷನ್ಗೆ BC ರಾಯ್ ಬಂದಿದೆ, ಮ್ಯೂಸಿಕ್ ಥೆರಪಿಗೆ ಮ್ಯೂಸಿಕ್ಕಿಗೆ ಸ್ವರಕಲಾ ಬಂದಿದೆ, ಎಲ್ಲ ನಿಟ್ಟಲ್ಲಿ ಮೆಡಿಕಲ್ ಅಸ್ಟ್ರಾಲಜಿ ಅಷ್ಟಾಂಗ ಚಿಕಿತ್ಸೆಗೆ ಬಂದಿದೆ, ಮೂವಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಬರಲಿಕ್ಕೆ ಕಾರಣ ಎಲ್ಲ ನನ್ನ ಗುರುವೃಂದ, ನನ್ನ ಪ್ಯಾರೆಂಟ್ಸ್. Dr. Jayalakshmi has acquired a PhD in agricultural science. She is also a Vidushi in musicology. I deeply appreciate the social work she has been doing, which is the need of the day for the youth in India today. Parampara is lost and the thought of the youth is rekindled by her efforts. I wish her all the very best. My blessings are always with her. And I hope she will achieve much more in the years to come. ಈಗ ನೋಡಿ, ಡಿವಿನಿಟಿ ಸಂಸ್ಕಾರಗಳು ನನ್ನ ಸಂಗೀತ ಗುರುಗಳು ಕಲಿಸಿದರು. ಜೀವನದಲ್ಲಿ ಸರಳತೆ ಹೇಗಿರಬೇಕು, ಸಿಸ್ಟಮ್ಸ್ ಹೇಗಿರಬೇಕು ಅನ್ನುವಂಥದ್ದು ನನ್ನ ಚಿಕ್ಕಪ್ಪನಾದ ಅಶ್ವತ್ಥ ನಾರಾಯಣ ಅವರು ಕಲಿಸಿದರು. ಹಾಗೆಯೇ ಆ ಸ್ವತಂತ್ರವನ್ನು ಹೇಗೆ ಬ್ಯಾಲೆನ್ಸ್ ಆಗಿ ಉಪಯೋಗ ಮಾಡಬೇಕು ಅಂತ ನನ್ನ ಪೇರೆಂಟ್ಸ್ ಕಲಿಸಿದರು. ಆ ಸರಳತೆಯ ಸಜ್ಜನಿಕೆಯನ್ನು ನನ್ನ ಪ್ರೊಫೆಸರ್ ಆದಂಥ ಕಸ್ತೂರಿ ಮೇಡಮ್ ನೋಡಿ ಕಲಿತೆ. ಶಿ ಈಸ್ ಮೈ ರೋಲ್ ಮಾಡೆಲ್ ಫಾರ್ ದ್ಯಾಟ್. ನಾವು ಸ್ಟೂಡೆಂಟ್ಸ್ ಇದ್ದಾಗ ಅವರು ಅಷ್ಟು ಚಂದ, ನಮಗೆ ಸ್ಟ್ರೆಸ್ ಆಗ್ತಿರಲಿಲ್ಲ, ಅಷ್ಟು ಚಂದ ಮಾಡೋರು. ಒಂದು ಸ್ಟೇಜ್ ಮೇಲೆ ಒಂದು ಹಾಡು ಹೇಳಿದ್ರೆ ಸಾಕು, ಆ ವಾಯ್ಸ್ನ ಐಡೆಂಟಿಫೈ ಮಾಡಿ ವಾಟ್ ಆರ್ ಡಿವೈನ್ಲಿ ವಾಯ್ಸ್ ಅಂಥೇಳಿ ಎನ್ಕರೇಜ್ ಮಾಡೋದಂಥವ್ರು ಅವರು. ಮತ್ತು ಡಾಕ್ಟರ್ ಶೈಲಜಾ ನಾಯಕ್ ಅಂಥೇಳಿ, ಹೂ ಇಸ್ ಡೀನ್ ಆಫ್ ಮೈ ಕಾಲೇಜ್, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ. ಅವರೆಲ್ಲರಿಂದ ಆ ಸಿಂಪ್ಲಿಸಿಟಿ ಕಲಿತೆ. ಆ ಒಂದು ವಾತ್ಸಲ್ಯಮಯವಾಗಿ ಒಬ್ಬ ಗುರುಗಳು ಹೇಗಿರಬೇಕು ಸ್ಟೂಡೆಂಟ್ಸ್ ಅನ್ನುವಂಥದ್ದು ಛಾಯಾ ಮೇಡಮ್ ಹತ್ರ, ಡಾಕ್ಟರ್ ರಮಾ ನಾಯಕ್, ಸರೋಜಿನಿ ದೇವಿ, ಆ ಮೆಜೆಸ್ಟಿ, ರಾಯಲ್ಟಿ ಎಲ್ಲ ನನ್ನ ಪ್ರೊಫೆಸರಿಂದ ನಾನು ಕಲಿತೆ. ಆ್ಯಂಡ್ ದೇ ಆರ್ ಆಲ್ ಇನ್ ಟಚ್ ವಿತ್ ಮೀ. ಎಲ್ಲರ ಜೊತೆಗೆ ನಾನು ಟಚಲ್ಲಿರುವುದು ನನ್ನ ಪರಮ ಸೌಭಾಗ್ಯ. ಆದ ಕಾರಣ ಐ ಥ್ಯಾಂಕ್ ಡಿವೈನ್, ಆ ದೈವಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಜಯಲಕ್ಷ್ಮಿ ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇವತ್ತಿನ ಜಯಲಕ್ಷ್ಮಿ ನೋಡಿದ್ರೆ ತುಂಬ ಉತ್ತುಂಗಕ್ಕೇರಿದ್ದಾರೆ, ಮೇರು ಪರ್ವತವಾಗಿ ಬೆಳೆದಿದ್ದಾರೆ ಮತ್ತು ರೇರೆಸ್ಟ್ ಆಫ್ ದ ರೇರ್ ಪರ್ಸನಾಲಿಟಿ ಅಂತಂದೇಳಿ ಹೇಳ್ಬೋದು. ಇಂಟಿಗ್ರೇಟೆಡ್ ಅಪ್ರೋಚ್ ಟು ಹೆಲ್ತ್ ಅಂತಂದೇಳಿ ಅವರು ಡೀಲ್ ಮಾಡುವ ರೀತಿ, ಅಥವಾ ಇಂಟಿಗ್ರೇಟೆಡ್ ಅಪ್ರೋಚ್ ಟು ಲೈಫ್ ಅಂತಂದೇಳಿ ನಾವು ತಿಳಿದುಕೊಳ್ಬೋದು. ಅವರಲ್ಲಿ ಎಲ್ಲ ಗುಣಗಳು ಮೇಳೈಸಿದವೆ ಅಂತಂದೇಳಿ ಹೇಳ್ಬೋದು. ದೈವಿಕವಾಗಿ ಅದನ್ನು ಇನ್ನೂ ಉಚ್ಚಾಯ ಮಟ್ಟದಲ್ಲಿ ವಿಸ್ಡಮ್ ಲೇನಲ್ಲಿ ಅದನ್ನು ಇಂಟರ್ನಲೈಸ್ ಮಾಡಲಿಕ್ಕೆ ಕಾರಣವಾದವಳು ನನ್ನ ಮಗಳು. ಆ ಮಾತೃತ್ವ ನನಗೆ ಸಿಕ್ಕ ಮೇಲೆ ನನ್ನ ನಾಲೆಡ್ಜಿಗೆ ಅದು ಬೆಳೆದು ವಿಸ್ಡಮ್ ಆಯಿತು. ಆ ದೊಡ್ಡ ಮನಸ್ಸು ನನಗೆ ಬೆಳೀತು, ಅಕ್ಸೆಪ್ಟೆನ್ಸ್ ನನಗೆ ಬೆಳೀತು. ಅವರೆಷ್ಟು ಬ್ಯುಸಿ ಇರ್ತಾರೆ ಅಂದರೆ ಇಡೀ ದಿನಾನೂ ವರ್ಕ್ ಮಾಡ್ತಾ ಇರ್ತಾರೆ. ಅಷ್ಟು ಬ್ಯುಸಿ ಇದ್ದಾಗಲೂ ಕೂಡ ನನಗೊಂದು ಸ್ವಲ್ಪ ಟೈಮ್ ಎತ್ತಿಟ್ಟು ನನಗೆ ಸಂಗೀತ ಎಲ್ಲ ಹೇಳ್ಕೊಡ್ತಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹರ್. ಶೀ ಈಸ್ ಲೈಕ್ a multi-talented lady. She is very good in everything in the sense she goes on debating hours. ಎಲ್ಲದನ್ನು ಗಂಟೆಗೆ ಮಾತಾಡ್ತಾರೆ. ಅವ್ರ ಕಾಲೇಜ್ ಡೇಸಲ್ಲೆಲ್ಲ ಮಾಡರ್ನ್ ಆಗಿರ್ತಾರೆ ಅಂತ ನನಗೆ ಹೇಳ್ತಾ ಇದ್ರು. ನಾನು ನಂಬ್ತಾನೇ ಇರಲಿಲ್ಲ. ಅವರೆಲ್ಲ ಬರೀ ಸ್ಯಾರಿ ಉಟ್ಕೊಳ್ಳೋದೆಲ್ಲ ನೋಡಿ ಯು ಆರ್ ವೆರಿ ಟ್ರೆಡಿಷ್ನಲ್ ಅಂತೆಲ್ಲ ಅಂತಿದ್ದೆ. ಆದರೆ ಅವ್ರು ನನಗೆ ಇವಾಗೆಲ್ಲ ಹೇಳ್ತಾ ಇದ್ದು, ಅವ್ರ ಕಾಲೇಜ್ ಫೋಟೋಸ್ ಎಲ್ಲ ತೋರಿಸಿದ ಮೇಲೆ ನನಗೆ ಗೊತ್ತಾಗ್ತಾ ಇದೆ ಅವರೆಷ್ಟು ಮಾಡರ್ನ್ ಅಂತ.
ಸೊ ಎಲ್ಲ ವಾತಾವರಣ ನಂಗೆ ಬಂದಿದೆ. ಎಲ್ಲರಿಗೂ ಇಲ್ಲ ಇಲ್ಲ ಅಂತ ಪರದಾಡೋ ಸಮಯದಲ್ಲಿ ನನಗೆ ಆಪ್ಷನ್ಸು 1000 ಆಪ್ಷನ್ಸ್ ಬಂದಿದೆ. ಯಾವ ಆಪ್ಷನ್ಸ್ನ ತೊಗೊಳ್ಳಿ, ಹೇಗೆ ಕ್ಲಬ್ ಮಾಡಲಿ, ಹೇಗೆ ಪ್ರೆಸೆಂಟ್ ಮಾಡಲಿ ಅನ್ನುವಂಥ ಒಂದು ಸದಾವಕಾಶ ಯಾರಿಗುಂಟು ಯಾರಿಗಿಲ್ಲ. ಇದು ನನ್ನಷ್ಟು ಅದೃಷ್ಟವಂತೆ ಪ್ರಪಂಚದಲ್ಲಿ ಯಾರಿಲ್ವೇನೋ ಅಂತ ಅನಿಸುತ್ತೆ ಈ ವಿಷಯಕ್ಕೆ ಮಾತ್ರ. ಅದಕ್ಕೆ ಏನೇನು ರೆಕಗ್ನಿಷನ್ ಬಂದಿದೆ ಅದನ್ನು ಈಗೋ ಇಲ್ಲದೆ ಅಕ್ಸೆಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ನನಗೆ ಯಾವ ಈಗೋ ನನಗೆ ಬೇಡ, ಅದು ಸಾಧನೆಗೆ ಅಡ್ಡಿ ಆಗ್ತದೆ ಅಂತ ಹೇಳಿ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ದಾರೆ. ನಮ್ಮ ಮಗಳ ಬಗ್ಗೆ ಹೇಳಬೇಕು ಅಂದರೆ ಅವಳು ಬುದ್ಧಿವಂತೆ, ಆದರೆ ಭಾರಿ ತುಂಟಿ, ಅಷ್ಟೇ ಹಠ ಇತ್ತು ಅವಳಿಗೆ. ಓದೋದ್ರಲ್ಲೂ ಚೆನ್ನಾಗಿ ಓದ್ತಾ ಇದ್ಲು ಅವಳು. ಸಂಗೀತ ಅಂದರೆ ಪ್ರಾಣ ಅವಳಿಗೆ, ಪ್ರತಿ ಸಂಗೀತದ ಮೇಲೆ ಜಾಸ್ತಿ ಅವಳಿಗೆ ಒಲವು. ಹಾಗೆಯೇ ಅವಳು ಹೇಳಬೇಕು ಅಂದರೆ ಸ್ಕೂಲಿಗೆ ಸಂಗೀತಕ್ಕೆ ಎಂದೂ ತಪ್ಪಿಸಿದವಳಲ್ಲ. ನಮಗೆ ಅದೇ ಒಂದು ಹೆಮ್ಮೆಯ ವಿಷಯ ಹೇಳಬೇಕು ಅಂದರೆ. ನನ್ನ ಮಗಳನ್ನು ಸಂಗೀತ ಒಂದು ಕಲಿಸ್ಬೇಕನ್ನೋ ಉದ್ದೇಶದಿಂದ ಜಯಲಕ್ಷ್ಮಿಯವರ ಮನೆಗೆ ಕರ್ಕೊಂಡು ಹೋಗುವಾಗ ಅವ್ರದ್ದು ಎಷ್ಟೇ ಕೆಲಸ ಇರುವಾಗಲೂ ಕೂಡ ಯಾವ ಒಂದು ಕಷ್ಟವನ್ನು ಅವ್ರ ಮುಖದ ಮೇಲೆ ತೋರಿಸದೇ ತುಂಬ ಆತ್ಮೀಯವಾಗಿ ನನ್ನ ಮಗಳಿಗೆ ಹೇಳ್ಕೊಡ್ತಾಯಿದ್ರು. ಅತಿ ಕಡಿಮೆ ಸಮಯದಲ್ಲಿ ಬಹಳ ಎಫೆಕ್ಟಿವ್ ಆಗಿ ದೇವರ ನಾಮವನ್ನು ಹೇಳ್ಕೊಟ್ಟವರು ನಮ್ಮ ಜಯಲಕ್ಷ್ಮಿಯವರು. ಜಯಲಕ್ಷ್ಮಿಯವರೇ, ನೀವು ಈ ರೀತಿಯಾದಂತಹ ಸಾಧನೆಗಳನ್ನು ಮಾಡಿದ್ರೂ ಕೂಡ ಸರಳವಾದಂತಹ ಒಂದು ಜೀವನವನ್ನು ನಡೆಸ್ತಾ ಇದ್ದೀರಾ. ಯಾವುದೇ ರೀತಿಯಾದಂತಹ ಅದ್ದೂರಿತನ ಕಾಣಸಿಗೋದಿಲ್ಲ. ಜೊತೆಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಯಾವೆಲ್ಲ ನೀವು ಒಂದು ಸಂಗೀತ ಆಗಿರಬಹುದು, ಆರೋಗ್ಯ ಚಿಕಿತ್ಸಕರಾಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಒಂದು ಮ್ಯಾನೇಜನ್ನು ಮಾಡ್ತೀರಾ ನೀವು? ಹೇಗನ್ಸುತ್ತೆ ನನಗೆ ಎವ್ರಿ ಟೈಮ್ ಐ ಮ್ಯಾಚ್. ಯಾಕಂದರೆ ನಾನು ಆಹಾರ ತಜ್ಞೆಯಾಗಿ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೇನೆ. ಅಲ್ಲಿ ನನ್ನ ನಿರ್ದೇಶಕರಾದ ಡಾಕ್ಟರ್ CN ಮಂಜುನಾಥ್ ಅವರ ಅತ್ಯಂತ ಸಪೋರ್ಟ್ ಉಂಟು. ಅಲ್ಲಿ ಕಲೀಗ್ಸಿಂದ ನನ್ನ ಸಹಪಾಠಿಗಳ ಸಹೋದ್ಯೋಗಿಗಳ ಸಪೋರ್ಟ್ ಉಂಟು. ಹಾಗೆಯೇ ಕೀರ್ತಿಶಿಲ್ಪ ರಾಮು ಸರ್ ಹತ್ತಿರ ನಾನು ಆ ಒಂದು ಟೀಮಲ್ಲಿ ನಾನು ಮೆಡಿಕಲ್ ಅಸ್ಟ್ರಾಲಜಿ ಕನ್ಸಲ್ಟೆನ್ಸಿ ಮಾಡ್ತೇನೆ. ಅಲ್ಲಿ ನನಗೆ ತುಂಬ ಸಪೋರ್ಟ್ ಉಂಟು ಎವ್ರಿ ಡೇ. ದಟ್ ಆಲ್ಸೋ ಐ ವಿಲ್ ಮ್ಯಾನೇಜ್. ಹಾಗೆಯೇ ನೋಡಿ, ನನಗೆ ಸಂತೋಷ್ ಹೆಗ್ಡೆಜಿ ಸರೇ ನನಗೆ ರಾಜ್ಯೋತ್ಸವ ಅವಾರ್ಡಿಗೆ ರೆಕಮೆಂಡ್ ಮಾಡಿದ್ದು ನನ್ನ ಪರಮ ಸೌಭಾಗ್ಯ. ಆಮೇಲೆ ಜಸ್ಟಿಸ್ ವೆಂಕಟಾಚಲಯ್ಯ ಸರ್ ಇರಬಹುದು, ದೇರ್ ಆಲ್ ಮೈ ರೋಲ್ ಮಾಡೆಲ್ಸ್. ಆ್ಯಂಡ್ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ನನಗೆ ಈ ನ್ಯೂಟ್ರಿಷನಲ್ ಸೈನ್ಸಸ್ನ ಮೆಡಿಕಲ್ ಸೈನ್ಸಿಗೆ ಅದರ ಸಿಗ್ನಿಫಿಕೆನ್ಸ್ ಎಷ್ಟಿದೆ ಅಂತ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಂಥ ನಡೆದಾಡುವ ಮಂಜುನಾಥರೇ ಆದಂಥ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಒಂದು ವಿಪರೀತವಾದಂಥ ಸಪೋರ್ಟು. ದೇರ್ ಐ ವಾಸ್ ವೆರಿ ಮೆಟಿಕ್ಯುಲಸ್ ಟು ಕೋರ್ಲೇಟ್. ಹಾಗೆಯೇ ಜುಡಿಷಿಯರಿ ಕರ್ನಾಟಕ ಹೈಕೋರ್ಟ್ ಆಫ್ ಕರ್ನಾಟಕ ಪ್ಯಾನಲ್ ಮೆಂಬರ್, ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿ ಯಂಗೆಸ್ಟ್ ಪ್ಯಾನಲ್ ಮೆಂಬರ್, ಲೀಗಲ್ ಸರ್ವಿಸಸ್ ಹೈಕೋರ್ಟ್ ಮತ್ತು ಆಯುಷ್ ಪ್ಯಾನಲ್ ಮೆಂಬರ್ಶಿಪ್ ಇದೆ. ದೇರ್ ಆಲ್ಸೋ ಐ ರೆಕಮೆಂಡ್ ಮೈ ಸಜೆಷನ್ಸ್ ಟುವರ್ಡ್ಸ್ ಹೆಲ್ತ್ ಪ್ರಾಜೆಕ್ಟ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಫ್ ಜಡ್ಜಸ್. ಜೊತೆಗೆ ನೀವು ಕೂಡ ಒಂದು ಹೈಕೋರ್ಟ್ ಪ್ಯಾನಲ್ ಮೆಂಬರ್ ಆಗಿದ್ದೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಐ ಥ್ಯಾಂಕ್ ಶ್ರೀಮತಿ ಜಸ್ಟಿಸ್ ಚೆಲ್ಲೋರ್ ಆ್ಯಂಡ್ ಓವರ್ ಇಸ್ ಅಸೋಸಿಯೇಟೆಡ್ ದೇರ್ ಚೇರ್ಮನ್ಸ್ ಎಲ್ಲರೂ ಇರಬಹುದು. ಆಮೇಲೆ ಸ್ವಿಟ್ಜರ್ಲೆಂಡ್ ವೇದಿಕ್ ಪ್ರಾಜೆಕ್ಟಿಗೆ ಕನ್ಸಲ್ಟೆಂಟ್ ಆಗಿದ್ದೀನಿ. ಅಲ್ಲಿ ವೇದಾಸ್ ಹೇಗೆ ಸೈನ್ಸ್ ಅಂತೇಳಿ ರಿಸರ್ಚ್ ಮಾಡ್ತಾ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಅದು ಅಪ್ಸ್ಕೇಲ್ ಆಗಬೇಕು, ಆಹಾರ ವಿಜ್ಞಾನ ಅಪ್ಸ್ಕೇಲ್ ಆಗಬೇಕು, ವೇದ ಹ್ಯಾಂಗ್ ಲಿಂಕ್ ಆಗಿದೆ ಅಪ್ಸ್ಕೇಲ್ ಆಗಬೇಕು. ಆ ಸಂಶೋಧನೆಗಳು ಈ ಮೂಲದಲ್ಲಿ ಆಗಬೇಕು. ಫ್ರ್ಯಾಗ್ಮೆಂಟೆಡ್ ಆದರೆ ನಾವು ವಿ ಬೀಟ್ ಅರೌಂಡ್ ದ ಬುಷ್. ಸೊ ಆದ ಕಾರಣ ಎಲ್ಲ ಸ್ತರದಲ್ಲಿ ಜುಡಿಷಿಯರಿ ಇರ್ಬೋದು, ಮೆಡಿಕಲ್ ಸೈನ್ಸ್ ಇರ್ಬೋದು, ನ್ಯೂಟ್ರಿಷನಲ್ ಸೈನ್ಸ್ ದೇ ಆರ್ ಇಂಬೈವ್ಡ್ ವಿತ್ ಮೆಡಿಕಲ್ ಸೈನ್ಸ್ ಇರ್ಬೋದು, ರಿಸರ್ಚ್ ಇರ್ಬೋದು, ಅಷ್ಟಾಂಗ ಚಿಕಿತ್ಸೆ, ಆಯುರ್ವೇದ, ಮೆಡಿಕಲ್ ಅಸ್ಟ್ರಾಲಜಿ ಇರ್ಬೋದು. ಇಟ್ಸ್ ಆಲ್ ಲಿಂಕ್ಡ್. ಆ್ಯಂಡ್ ಐ ಫೀಲ್ ಬ್ಲೆಸ್ಡ್ ಟು ಲರ್ನ್ ಆಲ್ ದಸ್. ಐ ಥ್ಯಾಂಕ್ ಹೂಎವರ್ ಹ್ಯಾಸ್ ಸಪೋರ್ಟೆಡ್ ಮೀ. ಸೊ ಹಾಗೆ ಸಮಾಜ ಸೇವೆ ಅಂದಾಗ ಐ ಹೆಲ್ಪ್ ಫಾರ್ ವುಮೆನ್ ಎಂಪವರ್ಮೆಂಟ್. ಮಿಕ್ಕ ಟೈಮಲ್ಲಿ ನಿಮಗೆ ಮನಸ್ಸು ಮಾಡಿದರೆ ಬೇಕಾದಷ್ಟು ಟೈಮ್ ಸಿಗುತ್ತೆ. ನಿಮ್ಮ ಏಕಾಗ್ರತೆ ಮಟ್ಟ ನಿಮಗೆ ಆನ್ ಟ್ರ್ಯಾಕ್ ಇದ್ದರೆ ಖಂಡಿತ ನಿಮಗೆ ಸಮಯ ಸಿಗುತ್ತೆ, ಮಾಡಲಿಕ್ಕೆ ಅವಕಾಶ ಉಂಟು. ಮತ್ತು ಮನೆಯಲ್ಲಿ ವಾತಾವರಣ ಹಾಗೆ ಉಂಟು. ಸೊ ಆದ ಕಾರಣ ಐ ಫೀಲ್ ನನಗೇನು ಕಷ್ಟ ಅಂತ ಅನಿಸಲ್ಲ. ಸ್ವಲ್ಪ ಬ್ಯುಸಿ ಇರಬಹುದು ನಾನು. ಐ ಕೀಪ್ ಮೈ ಸೆಲ್ಫ್ ಬ್ಯುಸಿ, ಬಟ್ ಐ ಗೆಟ್ ಎವ್ರಿ ಆಪರ್ಚುನಿಟಿ ಟು ರೆಂಡರ್ ಮೈ ಥಿಂಗ್ಸ್ ಟುವರ್ಡ್ಸ್ ಆಲ್ ಎರನಾಸ್. ಎಲ್ಲ ವಿಭಾಗಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಇದ್ದೇನೆ. ಮತ್ತು ಅದರ ಸತ್ಯ, ಅದರಲ್ಲಿ ಏನಿದೆ, ಲ್ಯಾಕ್ಯುನಸ್ ಇದೆ, ಎಲ್ಲವೂ ಗೊತ್ತಾದಾಗ ಹೀಗೆ ಕರೆಕ್ಷನ್ ಮಾಡ್ಬೋದು, ಹೀಗೆ ಹೇಳ್ಬೋದು, ಇಲ್ಲಿ ಹೀಗೆ ಸಹಾಯ ಬೇಕು, ಹೀಗೆ ಇಂಟರ್ಲಿಂಕಿಂಗ್ ಮಾಡೋದು. ಸಮಾಜಮುಖಿಯಾಗಿರುವಂತಹ ನೀವು ಈಗಿನ ಒಂದು ಯುವ ಪೀಳಿಗೆಗೆ ಒಂದು ಮಾದರಿ ಅಂತಲೇ ಹೇಳ್ಬೋದು. ಈಗಿನ ಒಂದು ಸಮಾಜಕ್ಕೆ, ಈಗಿನ ಒಂದು ಯುವ ಪೀಳಿಗೆಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ ಜಯಲಕ್ಷ್ಮಿ ಅವರು? ಈಗ ಪ್ರಕೃತಿ ಪರವಾಗಿ ಇರುವಂಥ ವಿಷಯಗಳು ಡೆಸ್ಟಾರ್ಟ್ ಆಗ್ತಾ ಇದೆ. ನೀವು ಪಟ್ಟಣ ಪ್ರದೇಶದಲ್ಲೇ ಬಂದು ಸಾಧನೆಗಳನ್ನ ಮಾಡಬೇಕಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಇಟ್ಕೊಂಡೇ ಸಾಧನೆನ ನೀವು ಮಾಡಬಹುದು. ಹಾಗೆಯೇ ಒಂದು ಸಂಸ್ಕೃತಿ ಸಂಸ್ಕಾರಗಳಲ್ಲಿ ಮಾತ್ರ ಬಿಡಬೇಡಿ. ಇತ್ತೀಚೆಗೆ ಸಮಾಜದಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಬರೀ ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ ಮಾತಾಡ್ತೇವೆ, ಸೋಷಿಯಲ್ ಪೊಲ್ಯೂಷನ್ ಆಗ್ತಾ ಉಂಟು. ಅದು ನಾವೇ ಮಾಡ್ತಾ ಇದ್ದೇವೆ. ಇದು ಯೂತ್ಗೆ ತುಂಬ ಶಕ್ತಿ ಇರ್ತದೆ, ತುಂಬ ಪ್ರಜ್ಞೆ ಇರ್ತದೆ, ತುಂಬ ಏಕಾಗ್ರತೆ ಇರ್ತದೆ. ಆದ ಕಾರಣ ಇವೆಲ್ಲವನ್ನು ಅಳವಡಿಸ್ಕೊಳ್ಳಿ. ಪೋಷಕರೇ ಈ ಕಡೆ ಗಮನ ಇರಲಿ ಅಂತ ಹೇಳಲಿಕ್ಕೆ ನಾ ಈ ಒಂದು ಸರಳ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ.
ಓಕೆ, ಖಂಡಿತ ಜಯಲಕ್ಷ್ಮಿ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಸಾಧನೆಗಳ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಈಗಿನ ಒಂದು ಯುವ ಪೀಳಿಗೆಗೆ ತುಂಬಾನೇ ಒಳ್ಳೆ ಸಂದೇಶವನ್ನು ಕೂಡ ನಮಗೆ ಕೊಟ್ರಿ. ಧನ್ಯವಾದಗಳು ನಿಮಗೆ. Whoever has contributed my sadhana, I would like to thank them and thank you for this high opportunity. ಆದ ಕಾರಣ ತಮಗೆ ಹಾಗೆ ವಾಹಿನಿಗೆ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರ. ರಾಘವೇಂದ್ರ ಮಂತ್ರಾಲಯದಲ್ಲಿ ನೆಲೆಸಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ಸಾಧಕರು ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ಮತ್ತೊಬ್ಬ ಸಾಧಕರೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್. ಪಡೆದು ಬಂದ ಭಕ್ತರುದ್ಧರಿಸುತ್ತ ವಿರಾಜಿಸುವ ಶ್ರೀ ಗುರುರಾಯ ಶ್ರೀ ವಿಜಯೇಂದ್ರ. ಜಯ ಸುಜಯೇಂದ್ರ ನಮಿಸುವೆ ಗುರು ರಾಘವೇಂದ್ರ.